ಕನಿಷ್ಠ 15 20 ಹಸು ಒಂದ್ ಎಕರೆ ಹಾಕೊಂಡ್ರೆ ಇಲ್ಲ 150 200 ಕುರಿ ಮೇಕೆ ಸಾಕಾಣಿಕೆ ಮಾಡ್ಬೋದು ನಾವು. ಓಕೆ. ಅತಿ ಹೆಚ್ಚಿನ ಸಿಹಿ ಪದಾರ್ಥದಿಂದ ಕೂಡಿದೆ ಈ ನೇಪಿಯರ್. ಎಕರೆಗೆ ಸರಿ ಸುಮಾರು ಇದು 180 200 ಟನ್ ಬರ್ತಿದೆ ಆಸ್ಟ್ರೇಲಿಯನ್ ರೆಡ್ ನೇಪಿಯರ್. ಸರ್ ಇದೆಲ್ಲ ನೋಡಿದ್ರೆ ನೋಡಿ ಯಾವ ರೀತಿ ರೆಡ್ ಕಲರ್ ನೇಪಿಯರ್ ಬಂದಿದೆ ಅಂತ ನೋಡಿ. ಬರೀ ಯಾವ ರೀತಿ ಗರಿ ಇದೆ ನೋಡಿ ಸರ್. ಗರಿ ಬರೀ ಒಂದೇ ಗಿಡ ಇದೆ. ಹೌದು. ಈಗ ಕುರಿ ಮೇಕೆಗೆ ಇನ್ನೇನು ಅಮ್ಮಮ್ಮ ಒಂದು 10-15 ದಿನಕ್ಕೆಲ್ಲ ಕಟಿಂಗ್ ಮಾಡ್ಕೊಡ್ಬೋದು. ಇದು ನೋಡ್ತಾ ಇದ್ರಲ್ಲ ನೀವು, ಇದು ಓಕೆ. ಇದು ಆಸ್ಟ್ರೇಲಿಯಾ ರೆಡ್ ನೇಪಿಯರ್ ಅಂತ. ಸರಿ ಸುಮಾರು 15 ಅಡಿ ಬರುತ್ತೆ. ಈಗ ನೋಡ್ತಾ ಇದ್ದೆ ಕೈ ನೋಡಿ ನಮ್ದು. ಹೌದು. ನಾನು 6 ಅಡಿ ಆಗಿದ್ದೀನಿ. ಟೋಟಲ್ ಈಗ ಪ್ರೆಸೆಂಟ್ 10 ಅಡಿ ಇದೆ. ಟೋಟಲ್ ಇನ್ನ 5 ಅಡಿ ಬರ್ತಿದ್ದು. ಇದು ವಿಶೇಷವಾಗಿ ಹಸು ಎಮ್ಮೆ ಮತ್ತೆ ಕುರಿ ಮೇಕೆ ಸಾಕಾಣಿಕೆ ಬರುತ್ತೆ. ಹಾಲಿನ ಇಳುವರಿಯಲ್ಲಿ ಭಾರಿ ಹೆಚ್ಚಳ ಮತ್ತೆ ಕುರಿ ಮೇಕೆಯಲ್ಲಿ ಭಾರಿ ತೂಕ. ಮಿನಿಮಮ್ ಒಂದ್ಸರಿ ನಾಟಿ ಮಾಡಿದ್ರೆ 10 ವರ್ಷ ಬರುತ್ತೆ ಸರ್ ಅಲ್ವಾ. ನೋಡಿ ಸರ್ ಇದು ಹೆಂಗಿದೆ ಅಂತ ನೋಡ್ರಿ ಸರ್. ಸೂಪರ್ ಸರ್. ನೋಡಿ ಯಾವ ರೀತಿ ಇದೆ ಅಂತ. ಶುಗರ್ ಕೇನ್ ತರ ಇದೆ. ಹೌದು ಸರ್. ಈಗ ಹಸುಗಳಿಗೆ ಹಾಕಿದ್ರೆ ಚಪ್ಪರಿಸಿ ತಿನ್ನುತ್ತೆ.